ಓಂ ನಾರಾಯಣಂ ಗುಣೈಸ್ತರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಯ್ತು ಈಗ? ಅಥಾತೋ ಬ್ರಹ್ಮಜಿಜ್ಞ ಮೊದಲನೇ ಸೂತ್ರ ಮುಗೀತು. ಅದಕ್ಕೆ ಅರ್ಥ ಏನೇನಾಯ್ತು? ಅದರಲ್ಲಿ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಂಡು ಮೋಕ್ಷಕ್ಕೆ ವಿಷ್ಣು ಪ್ರಸಾದ ಬೇರೆ ದಾರಿ ಇಲ್ಲ, ಆದ್ದರಿಂದ ವಿಷ್ಣು ಜಿಜ್ಞಾಸೆಯನ್ನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂಬುದು ಮೊದಲನೇ ಸೂತ್ರದ ಅರ್ಥ. ಎರಡನೇ ಸೂತ್ರಕ್ಕೆ ಹೊರಡ್ತಾರೆ. ಈಗ ಎರಡನೇ ಸೂತ್ರ ಏನು ಶುರುವಾಗುತ್ತೆ? ಈಗ ಇಷ್ಟೆಲ್ಲ ಆದಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಆಯಿತು. ಒಟ್ಟಿನ ಮೇಲೆ ಇಷ್ಟಾದರೂ ಕೂಡ ಬ್ರಹ್ಮ ಜಿಜ್ಞಾಸೆ ಮಾಡ್ತಾಯಿಲ್ಲ. ಬ್ರಹ್ಮ ಜಿಜ್ಞಾಸೆ ಮಾಡಕ್ಕೆ ಕೊಟ್ಟರು ಬ್ರಹ್ಮ ಜಿಜ್ಞಾಸೆ ಮಾಡೋದಿಲ್ಲ. ಆ ಟೆಕ್ಸ್ಟ್ ಇರೋದು ಅದು ಬೇರೆ ಪುಸ್ತಕ ಓದಿದ್ರೆ ಹಾಗಾಗಿಬಿಟ್ಟು ಬ್ರಹ್ಮ ಜಿಜ್ಞಾಸೆ ಮಾಡಬೇಕಷ್ಟೇ. ಇಲ್ಲಿ ಬೇರೆ ಏನೇನೋ ಜಿಜ್ಞಾಸೆ ಮಾಡ್ತಾ ಕೂತ್ಬಿಡ್ತಾರೆ, ಭಾಳ ತಪ್ಪದು. ಅದನ್ನು ಯಾವುದ್ರ ಉಪಯೋಗ ಮಾಡ್ಬೋದು? ಈಗ ಸಂಬಂಧಪಟ್ಟಿದ್ದು ಮಾಡ್ಬೋದು. ಅವನು ಅಡುಗೆ ಮಾಡ್ತಿರ್ತಾನೆ, ಸೌಟ್ ಹುಡುಕ್ತಾ ಇರ್ತಾನೆ, ಕರೆಕ್ಟ್. ಅದು ನಾನು ಮೊಬೈಲ್ ಹುಡುಕ್ತಾ ಇದ್ದೀನಿ, ಮೊಬೈಲ್ ತೊಗೊಂಡು ಯಾಕೆ ಬಂದು ಮೊದಲು ಅದನ್ನೇ ಬಿಸಾಕೊಂಡೆ, ಅಲ್ಲಿ ಯಾಕೆ ಬಂದು ಅದನ್ನು ಇರ್ರೆಲೆವೆಂಟ್ ಅದು. ದಟ್ ಮೇ ಬಿ ಯೂಸ್ಫುಲ್ ಬಟ್ ನಾಟ್ ಹಿಯರ್. ಇವದಕ್ಕೆ ಉಪಯೋಗ ಇಲ್ಲ. ಅಂದರೆ ಅದೇನಾಗುತ್ತೆ, ಎಷ್ಟೇ ವಸ್ತು ಮುಖ್ಯವಾಗಿದ್ದರೂ ಕೂಡ ಆ ಪ್ರಸಂಗ ರಿಲೆವೆಂಟ್ ಆಗದೆ ಹೋದರೆ ಅದೇನಂತಾರೆ, ವೇಸ್ಟ್ ಆಫ್ ಟೈಮ್ ಅಂತಲೇ ಕರೆಯೋದು. ಜನ್ಮಾದ್ಯಸ್ಯ ಯತಃ. ನೆಕ್ಸ್ಟ್ ರಿಲೆವೆಂಟ್ ಕ್ವಶನ್. ಸೂತ್ರ ಇಲ್ಲಿಂದ ಓದ್ತಾ ಹೋಗಿ ಮುಂದಿನ ಸೂತ್ರ ಲಿಂಕ್, ಡೈರೆಕ್ಟ್ ಲಿಂಕ್ ಇರುತ್ತೆ. ಇಲ್ಲಿ ಏನು ಹೇಳಿರ್ತಾರೋ ಅದು ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಂದು ಸೂತ್ರ ಮಿಸ್ ಆದರೆ ಲಿಂಕ್ ಮಿಸ್ ಆಗಿಬಿಡುತ್ತೆ. ಕಟ್ಟಬೇಕಾದ್ರೆ ಒಂದು ಲಿಂಕ್ ಬಿಟ್ಟರು ಕೂಡ ಹೇಗೆ ತಪ್ಪಿಸೋಗ್ಬಿಡುತ್ತಲ್ಲ ಹಾಗೆ. 560 ಸೂತ್ರನೂ ಹಾಗಿರೋ, 564 ಸೂತ್ರ ಹಾಗೆ ಇರೋದು. ಅದಕ್ಕೆ ಆಚಾರ್ಯರು ಹೇಳ್ಬೇಕಾದ್ರೆ ಹೇಳಿದರು, ಇವೆಲ್ಲ ಬರೆದಿದ್ದಾರಲ್ಲ ಭಾಷ್ಯನ, ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನೋ ದೃಶ್ಯತೆ. ಕನೆಕ್ಷನ್ನೇ ಇಲ್ಲ ಒಂದಕ್ಕೊಂದು. ಸೂತ್ರಕ್ಕೊಂದು ಹೇಗೆ ಅನುಸ್ಯೂತತ್ವ ಇದೆ ಇಲ್ಲೇ ಇಲ್ಲ ಇವರಲ್ಲಿ. ಮತ್ತು ಅದಕ್ಕೂ ಇದಕ್ಕೂ ಅರ್ಥಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ ಹೇಳ್ತಾರೆ. ನಮಗೆ ಗೊತ್ತಾಗುತ್ತೆ ರೂಟ್ ಅಲ್ಲಿ ಹೋಗಿ ಈ ಕಡೆ ಹೋಗ್ತೀಯಲ್ಲ, ಈ ಕಡೆ ಹೋಗೋದು ಬಿಟ್ಟು ಅಂತ ಹೇಳೋದಿಲ್ಲ. ಆ ರೀತಿ ಆಗಿದೆ. ಯಾರು ಬ್ರಹ್ಮ ಅಂದರೆ ಯಾರೀಗ? ಬ್ರಹ್ಮಣೋ ಲಕ್ಷಣಮಾಹ. ಲಕ್ಷಣ ಅಂದ್ರೇನು? ಡೆಫಿನೇಷನ್ ಕೊಡಬೇಕೀಗ. ಚೀಫ್ ಮಿನಿಸ್ಟರ್ ಲಕ್ಷಣ ಇದೆ, ಪ್ರೈಮ್ ಮಿನಿಸ್ಟರ್ ಲಕ್ಷಣ ಇದೆ, ಬ್ರಹ್ಮನಿಗೆ ಏನು ಲಕ್ಷಣ ಇದೆ ಅಂದರೆ ಹೇಳ್ತಾರೆ. ಜನ್ಮಾದ್ಯಸ್ಯ ಯತಃ ಓಂ, ಜನ್ಮಾದ್ಯಸ್ಯ ಯತಃ ಓಂ. ಇದು ಸೂತ್ರ ಮಧ್ಯೆ ಹೇಳಿದ್ದಾರೆ. ಜನ್ಮಾದ್ಯಸ್ಯ ಪ್ರತಿ ಸೂತ್ರನೂ ಆದಿ ಮತ್ತು ಅಂತ್ಯದಲ್ಲಿ ಏನು ಸೇರಿಸ್ಬೇಕು? ಪಾರಾಯಣ ಜಪ ಮಾಡಬೇಕಾದ್ರೆ ಸೇರಿಸೇ ಮಾಡಬೇಕು. ಸುಮ್ಮನೆ ಹೇಳಬೇಕಾದ್ರೆ ಜನ್ಮ ಹೇಳ್ಬೋದು, ಆದರೆ ಸೂತ್ರದ ಫುಲ್ ಫಾರ್ಮೆಟ್ ಸಿಗಬೇಕಾದ್ರೆ ಆ ರೀತಿಯೇ ಹೇಳು. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮ ಜ್ಞಾನಾಜ್ಞಾನ ಬಂಧ ಮೋಕ್ಷಾ ಯಥಾ. ಸೂತ್ರದ ಅರ್ಥ ಏನು? ಸೂತ್ರ ಇರೋದು ಏನಂತಿದೆ ನೋಡಿ, ಜನ್ಮ ಮೊದಲಾದವುಗಳು ಇದಕ್ಕೆ ಯಾರಿಂದನೋ ಅದು, ಇಷ್ಟೇ ಅದರ ಅರ್ಥ. ಸೂತ್ರ ಅಂದರೆ ಇಷ್ಟ, ಜನ್ಮ ಮೊದಲಾದವುಗಳೆಲ್ಲ ಇದಕ್ಕೆ ಯಾರಿಂದಲೋ ಅವನು ಬ್ರಹ್ಮ. ಇದಕ್ಕೆ ಅಂದ್ರೇನು? ಜನ್ಮಾದಿಗಳು ಅಂದರೆ ಏನು ನಮಗೆ ಗೊತ್ತಾಗೋದಿಲ್ಲ. ಜನ್ಮಾದಿಗಳು ಅಂದ್ರೇನು? ಹುಟ್ಟು ಮೊದಲಾದವುಗಳು. ಹುಟ್ಟು ಮೊದಲಾದವುಗಳು ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ. ಇಷ್ಟೂ ಕೂಡ ಅಸ್ಯ ಇದಕ್ಕೆ ಯಾವುದಕ್ಕೆ? ಈ ಜಗತ್ತಿಗೆ. ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ? ರಮಾ ಬ್ರಹ್ಮಾದಿ ಇಡೀ ಅನಂತ ಜೀವರಿದ್ದಾರೆ, ಜಡ ಪದಾರ್ಥಗಳಿದೆ. ಇವೆಲ್ಲಕ್ಕೂ ಕೂಡ ಅಸ್ಯ ಶಬ್ದಕ್ಕೆ ಅದರ್ಥ. ಅದು ಯತಃ ಯಾರಿಂದ ಆಗುತ್ತಲ್ಲ ಅವನೇ ಬ್ರಹ್ಮ. ಅಂದರೆ ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷಾದಿಗಳನ್ನು ಯಾವೊಬ್ಬನು ಎಲ್ಲ ಕಾಲಕ್ಕೂ ಮಾಡ್ತಾನಲ್ಲ ಅವನೇ ಬ್ರಹ್ಮ. ಇಷ್ಟ್ಯಾಕೆ ಹೇಳಲಿಲ್ಲ ಅಂದರೆ ಸೂತ್ರ ಅದು. ಸೂತ್ರದಲ್ಲಿ ಏನು ಹೇಳೋದಿಲ್ಲ. ಈಗ ಸಿಗ್ನಲಲ್ಲಿ ಮೊದಲು ಕಲರ್ ಹಾಕಿಬಿಟ್ಟಿರ್ತಾರೆ, ರೆಡ್ಡು ವೈಟು. ಯಾಕೆಂದ್ರೆ ಓದಕ್ಕೆ ಬರೋದು ದೂರಿಂದ ಓದಕ್ಕಾಗಲ್ಲ, ಕಲರ್ ಕಾಣುತ್ತೆ. ಹತ್ತಿರದವರೆಗೆ ಅಕಸ್ಮಾತ್ ಇದ್ರೆ ಕಾಣಿಸುತ್ತೆ, ಹೋಗಿ ನಿಲ್ಲಿ ಅಂತೇಳಿ. ಅದು ಓದಲಿಕ್ಕೆ ಯಾರು ಕೊಡ್ತಾರೆ? ಕಲರ್ ಇಂಪಾರ್ಟೆಂಟ್. ಅದಕ್ಕೆ ಕಲರ್ ಉದ್ದೇಶನೇ ಅದು. ಟೈಮು ಕ್ಲಾರಿಟಿ ಇರಬೇಕು, ಟೈಮ್ ವೇಸ್ಟ್ ಆಗಬಾರ್ದು. ಸೂತ್ರ ಕಾಂಪ್ಯಾಕ್ಟ್ ಇರಬೇಕು, ಆಂಬಿಗ್ಯೂಟಿ ಇರಬಾರ್ದು. ಅದಕ್ಕೆ ಹಾಗೆ ಹೇಳಿದ್ದಾರೆ. ಜನ್ಮಾದ್ಯಸ್ಯ ಯತಃ ಓಂ. ಅದು ಬಿಡಿಸಿದರು. ಉಳಿದವ್ರು ಏನು ಮಾಡಿದ್ರು ಗೊತ್ತಾ? ಇಲ್ಲೇ ಶುರುವಾಗುತ್ತೆ. ಏನು ಶುರುವಾಯಿತು? ಈ 8ಕ್ಕೂ ಕರ್ತನಾದವನು ಪರಮಾತ್ಮ ಅಂತ ಅರ್ಥ. ಅವ್ರು 8ಕ್ಕೆ ಮಾಡಲಿಲ್ಲ, ಏನು ಮಾಡಿದ್ರು ಗೊತ್ತಾ? 3ಕ್ಕೆ ಮಾಡಿಬಿಟ್ರು. ಸೃಷ್ಟಿ ಸ್ಥಿತಿ ಲಯ ಅದು ಇಲ್ಲೇ ಶುರುವಾಯಿತು. ಅದು ತಪ್ಪಿರಲಿಲ್ಲ. ಅದು ಬ್ರಹ್ಮನ ಬಗ್ಗೆ ಹೇಳಿದ್ದೇ ಹೊರಟೋಯ್ತು. ನೆಕ್ಸ್ಟ್ ಸ್ಟೆಪ್ ಮತ್ತು ಇನ್ನೊಂದು ಸ್ಟೆಪ್ಪು ತಪ್ಪೆ. ಏನದು? 3ಕ್ಕೆ ದೇವರ ಕಾರಣ ವಿರುದ್ಧ ಜ್ಞಾನ ಅದು ಏನು ಹೋಯ್ತು? ಅದೆಲ್ಲ ಎಲ್ಲೂ ಹೋಯ್ತು ಈಗ. ಆದ್ದರಿಂದ ತಪ್ಪಾಯಿತು. ಅದಕ್ಕೆ ಫುಲ್ ಬಡಿತಾರೆ ಅದು ಸೃಷ್ಟಿ ಸ್ಥಿತಿ. ಹಾಂ ಹಾಂ ಅವ್ರಿವ್ರು ಯಾತಕ್ಕೆ? ಆಚಾರ್ಯ ಬಿಟ್ಟವರೆಲ್ಲ ಹೇಳಿರೋರು ಹಾಗೇನೆ. ಅದೆಲ್ಲ ಹೇಳ್ತಾ ಕೂತ್ಕೊಂಡು ಎಂಡ್ಲೆಸ್ ಅದು. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಯತಃ. ಇಷ್ಟು ಬರೋದು ಇದಕ್ಕೇನು ಆಧಾರ ಅಂದರೆ ಕೊಟೇಶನ್ ಕೊಡ್ತಾರೆ. ಉತ್ಪಸ್ಥಿತಿ ಸಂಹಾರ ಜ್ಞಾನಮಾವೃತಿ ಬಂಧ ಮೋಕ್ಷ ಚ ಪುರುಷಾದ್ ಯಸ್ಮಾತ್ ಸ ಹರಿರೇಕರಾಟ್. ಎಷ್ಟು ಸಿಂಪಲ್ ಗೊತ್ತಾಯಿತು. ಇಡೀ ಜಗತ್ತಿನ ಏನೇನಾಗಬೇಕು ಅದು ಅಣುಭಾಷೆಯಲ್ಲಿ ಏನು ಮಾಡಿಬಿಟ್ರು? ಇಷ್ಟು ಹೇಳಲಿಲ್ಲ. ಏನಂದರು?
ಸರ್ವಕರ್ತ ಅಷ್ಟೇ. ವಿಷ್ಣುರೇವ ವಿಜಿಜ್ಞಾಸ ಸರ್ವ ಅಂದರೆ ಎಷ್ಟು? 8. 8ನ್ನು ಯಾರಿಗೆ? ಎಲ್ಲರಿಗೂ ಮಾಡ್ತಾರೆ 8. ನಿಂದು ಬಂತ ನ್ಯಾಯಮ್ಮ ವಿಪರೀತಮ್ಮ, ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ದೇವ್ರು ಹೇಗೆ ಮಾಡ್ತಾನೆ ಎಂಬುದಕ್ಕೆ ನಿಯಮ ಇದೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾಹ ಯತಃ. ಉತ್ಪಸ್ಥಿತಿ ಸಂಹಾರ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ಟಿತಿ ಇತಿ ಸ್ಕಾಂದೆ. ಇದು ಸ್ವಾರಸ್ಯ ಅಂದರೆ ಮೊದಲೇ ಸೂತ್ರಕ್ಕೂ ಮೊದಲೇ ಕೊಟೇಶನ್ ಸ್ಕಂದ ಪುರಾಣದ್ದು, ಎರಡನೇ ಸೂತ್ರಕ್ಕೂ ಮೊದಲೇ ಕೊಟೇಶನ್ ಸ್ಕಂದ ಪುರಾಣದ್ದೇ. ಸ್ಕಂದ ಪುರಾಣ ತಾಮಸ ಪುರಾಣ, ತಾವು ನಿಮಗೆ ಒಪ್ಪಿರೋ ಪುರಾಣ ಅಂತ ಅರ್ಥ. ಅದ್ರ ಪ್ರಕಾರನೇ ಇದೆ ನೋಡಿ. ನಮ್ಮ ವಿಷ್ಣುನ ಬಗ್ಗೆ ನಿಮ್ಮಲ್ಲಿ ನಿಮ್ಮೇ ಒಪ್ಕೊಂಡ್ಬಿಟ್ಟಿದ್ದೀರಲ್ಲ, ಇನ್ನೇನು ಮಾಡೋದು? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಒಂದು ಸ್ಕಂದ ಪುರಾಣ. ಯಾಕೆ ಅದನ್ನು ಫಸ್ಟ್ ಕೊಟ್ಟರು ಅಂದರೆ ಇಟ್ ಕವರ್ಸ್ ಆಲ್ ಥಿಂಗ್ಸ್. 9-8 ಬಂದು ಹೋಗಿಬಿಟ್ಟಿದೆ. ಫಸ್ಟ್ ಕೋಟ್ ಮಾಡಿ ಉಳಿದೆಲ್ಲ ಏನಾಗುತ್ತೆ, ಕೆಲವು ಆಸ್ಪೆಕ್ಟ್ ಹೇಳೋದ್ರಿಂದ ಆಮೇಲೆ ಕೋಟ್ ಮಾಡ್ತಾರೆ. ಅತ್ಯಾರು ಕೋಟ್ ಮಾಡೋದ್ರಲ್ಲೂ ಕೂಡ ಒಂದು ಪೂರ್ವಾಪರ ವ್ಯವಸ್ಥೆ. ಕೆಲವು ಸತ್ಯ ಶ್ರುತಿ ಕೋಟ್ ಮಾಡ್ತಾರೆ, ಆಮೇಲೆ ಸ್ಮೃತಿ ಮಾಡ್ತಾರೆ. ಅದು ಮೊದಲು ಸ್ಮೃತಿ ಕೋಟ್ ಮಾಡ್ತಾರೆ, ಆಮೇಲೆ ಶ್ರುತಿ ಕೋಟ್ ಮಾಡ್ತಾರೆ. ಯಾವ ಪ್ರಸಂಗಕ್ಕೆ ಯಾವುದು ಮೋಸ್ಟ್ ರೆಲೆವೆಂಟ್ ಅನಿಸುತ್ತೋ ಅದನ್ನು ಫಸ್ಟ್ ಕೋಟ್ ಮಾಡ್ತಾರೆ. ಇದೆಲ್ಲ ಆಲ್ಟ್ ಇದು. ಎಲ್ಲ PhD ಮಾಡೋರು ಎಲ್ಲ ಗೈಡೆನ್ಸ್ ಇದು. ಯಾವ ರೀತಿ ಮಾಡಬೇಕು ಅಂತ ಬುಕ್ ಮಾಡಿರ್ತಾರೆ ಅವರು ಅಂತ. ಈ ರೀತಿ ಓದಿದರೆ ಯಾವ ರೀತಿ ಅಳವಡಿಕೆ ಸೂತ್ರ ಬರೀಬೇಕಾದ್ರೆ ಹೀಗೆ ಬರೀಬೇಕು, ಅನುವ್ಯಾಖ್ಯಾನ ಹೀಗಿರಬೇಕು, ಎಲ್ಲ ತಿಳಿಸ್ಕೊಡ್ತಾರೆ. ಬಂಧ ಮೋಕ್ಷೌಚ ಪುರುಷಾತ್ ಯಥೋ ವಾ ಇವಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ತ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ. ನೋಡಿ ಶ್ರುತಿ ಎಷ್ಟು ದೊಡ್ಡದಾಗಿದೆ. ದೊಡ್ಡದಾಗಿದ್ದರೂ ಕೂಡ 8 ಬಂದಿಲ್ಲ ಅದರೊಳಗೆ. ಅದಕ್ಕೆ ಅವ್ರಿಗೆ ಖುಷಿ ಆಯಿತು. ಏನು ಮಾಡಿದ್ರು ಗೊತ್ತಾ ಅವರು? ನೋಡಿದ್ರಾ, ನೀವು ಸ್ಮೃತಿ ಇಟ್ಕೊಂಡು 8 ಸೇರಿಸಿದ್ದೀರಿ. ನಾವೆಲ್ಲ ಶ್ರುತಿ, ನಾವೆಲ್ಲ ಭಾರಿ ಬೇರೆ ಕ್ಲಾಸ್ನವ್ರು ನಾವೆಲ್ಲ. ಶ್ರುತಿಯಲ್ಲಿ 3 ಇದೆ ಗೊತ್ತಾಯ್ತು. ಆದ್ದರಿಂದ 3 ಹೇಳಿದ್ದು ನಾವು. ನಿಮ್ಮದು ಸ್ಮೃತ್ಯನುಕೂಲವಾದ ಭಾಷ್ಯ, ಶ್ರುತ್ಯನುಕೂಲವಾದ ಭಾಷ್ಯ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಚಂದ್ರಿಕಾಚಾರ್ಯ ಕೋಟ್ ಮಾಡ್ತಾರೆ ಗೊತ್ತಾಯ್ತಾ? ಹೇಳ್ತಾರೋ ಏನು ಹೇಳ್ತಾರೋ ಅವರು? ನೀವು ಶ್ರುತಿ ಕೋಟ್ ಮಾಡಿದ್ದೀರಲ್ಲ, ಅಲ್ಲೇ ತೋರಿಸ್ತೀವಿ ನೋಡಿ ಅಂತ ಹೇಳ್ತಾರೆ. ನೋಡಿ ಇದೆಲ್ಲ ಬಿಡಿಸಿ ತೋರಿಸ್ತಾರೆ. ಅದು ಸ್ವಾರಸ್ಯ ಏನಿದೆ ನೋಡಿ. ನಿಮ್ಮ ಪ್ರಕಾರ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ನಿಮ್ಮ ಪ್ರಕಾರ ಸರಿ. ಎರಡನೇದೇನು? ಏನ ಜಾತಾನಿ ಜೀವಂತಿ ಸರಿ. ಮೊದಲನೇದೇನದು? ಎರಡನೇದೇನದು? ಸ್ಥಿತಿ ಲಯ. ಯತ್ ಪ್ರಯಂತಿ ಲಯ. 3 ಆಯಿತು, ಸಾಕಾಯ್ತಾ? ಮುಂದೊಂದಿದೆಯಲ್ಲ, ಅದಕ್ಕೆ ಬಿಟ್ಟರೆ ಅದಕ್ಕೆ ಬಿಟ್ಟರೆ ಈಗ ಒಂದು ಪ್ರವಿಶಂತಿ ಇದೆ, ಯಾರೊಳಗೆ ಸೇರ್ತಾರೋ ಅಂತಿದೆ. ಅದು 8ನೇದು. 8ನೇದು ಹೇಳಿದ್ಮೇಲೆ ಬಿಡಲೇಬೇಕಲ್ಲ. ಈಗ 8ನೇ ಫ್ಲೋರ್ ತೋರಿಸಿದ ಮೇಲೆ ನೀವು 7ನೇ ಫ್ಲೋರ್ ಎಲ್ಲ ಇರಬೇಕಲ್ಲ. ಈಗ 8 ಇದೆಯಲ್ಲ ಅದರಲ್ಲಿ, ಅರ್ಥ ಆಯ್ತಾ? ಇದು ವಿಮರ್ಶೆ ಮಾಡಿದ್ದು. ಇದೆಲ್ಲರಿಗೂ ಅರ್ಥ ಆಗುತ್ತೆ. ಯಾರಿಗೆ ಬೇಕಾದ್ರೂ ಕೂಡ ಅವ್ರ ಭಾಷೆ ಸರಿಯಲ್ಲ, ಆಚಾರ್ಯ ಭಾಷೆನೇ ಸರಿ. ಎಷ್ಟು ಇಂಪಾರ್ಟೆಂಟ್. ಶ್ರುತಿಗೂ ಅನುಕೂಲ, ಶ್ರುತಿಗೂ ಅನುಕೂಲ. ನಿಮ್ಮದು ಯಾವುದಕ್ಕೂ ಅನುಕೂಲ, ಎರಡಕ್ಕೂ ಅನುಕೂಲ ಇಲ್ಲ. ಹೇಳಿ ಎಷ್ಟು ಕವರ್ ಮಾಡ್ತಾರೆ ಮುಖ್ಯ ಅಲ್ಲ, ಹೇಗೆ ಮಾಡಿದ್ದಾರೆ ಭಾರಿ ಮುಖ್ಯ. ಮೇನ್ ಪಾಯಿಂಟ್ ಒದ್ದಾಡ್ಬೇಕಾದ್ರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ರೀ, ಕತೆ ಮುಗೀತು. ಅಷ್ಟು ಅಲ್ಲಿ ನೋಡಿದ್ರೆ ಏನು ಮಾಡ್ತಾ ಇನ್ನು ಸಾಕು ಓದ್ಬೇಡಿ ಬಿಟ್ಟುಬಿಡಿ ಅದು ನೋಡ್ಬಿಡ್ತಾನೆ. ಇಷ್ಟು ತಪ್ಪುಗಳಿದ್ದಾಗ ಇನ್ನೇನು ಮಾಡಬೇಕು? ಪ್ರತಿ ಸೂತ್ರಕ್ಕೂ ತಪ್ಪು ಅರ್ಥ ಇರುತ್ತೆ. ಇದೆಲ್ಲ ತಿಳ್ಕೊಂಡ ಮೇಲೆ ಯಾರು ಬಿಡೋದು ಯೋಚನೆ ಮಾಡ್ತಾರೆ? ಯೋಚನೆ ಮಾಡಿ. ನಮ್ಮನ್ನು ಬೈತಾರೆ ಅಂತ ಯಾರು ತಿಳ್ಕೊತಾರ? ಸರಿಯಾಗಿ ತಿಳಿಸಿದ್ದಾರೆ, ಉದ್ಧಾರ ಮಾಡಿದ್ದಾರೆ ಅಂತ ತಿಳ್ಕೊತಾ ಹೊರತು ನಮ್ಮನ್ನು ಬೈತಾರೆ ಅಂತ ಯಾರು? ಸರಿಯಾಗಿ ಓದೋ ಅಂತೇಳಿ ಬೈತಾರೆ ಅಂತ ಅರ್ಥನಾ? ಸರಿಯಾಗಿ ಬರೀತಾರೆ ಅಂತ ಅರ್ಥನಾ? ಉದ್ಧಾರಕ್ಕೆ ಮಾರ್ಗ ತೋರಿಸ್ತಾರೆ ಅಂತ ಅರ್ಥ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇದೆಲ್ಲ ಆಚಾರ್ಯ ಮಧ್ಯೆ ಹೇಳೋದೇ ಇಲ್ಲ. ಪೂರ್ತಿ ಭಾಷ್ಯ ಅಂದರೆ ಭಾಷ್ಯ ಅಷ್ಟೇ. ಟೀಕಾರ ಬಂದಾಗ ಅವರಲ್ಲಿ ಏನು ಬರೀತಾರೆ ಸ್ವಲ್ಪ ಹೇಳ್ತಾ ಹೋಗ್ತಾರೆ. ಚಂದ್ರಿಕಾಂತ್ ಎಕ್ಸಾಸ್ಟಿವ್ ಆಗಿ ತೋರಿಸ್ತಾರೆ. ಪರಿಮಾಣ ಇದರಲ್ಲಿ ಪ್ರಕಾಶ ಆದರೆ ಇನ್ನೂ ಹೆಚ್ಚು ಹೇಳ್ತಾರೆ. ಯವು ಪ್ರಧಾತು ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ. ಒಂದು ಅರ್ಥ ಆಯ್ತು. ಈಗ ಬ್ರಹ್ಮ ಅಂದರೆ ಯಾರು ಅಂತ ಆಯ್ತು. ಒಟ್ಟಿನ ಮೇಲೆ ಸೃಷ್ಟಿ ಸ್ಥಿತ್ಯಾದಿ ಎಲ್ಲವನ್ನು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಮಾಡೋ ಒಬ್ಬನೇ ಇದ್ದಾನಲ್ಲ ಅವರು ಪರಮಾತ್ಮ. ಗೊತ್ತಾಯ್ತಾ? ಇಲ್ಲಿ ಒಂದು ಉತ್ತರ. ಈ ಬ್ರಹ್ಮದೇವರ ಸೃಷ್ಟಿಕರ್ತ ಈ ಕಲ್ಪಕ್ಕೆ ಮಾತ್ರ. ಗೊತ್ತಾಯ್ತಾ? ಇದೆಲ್ಲ ಚೇಂಜಸ್. ದೇವರಿಗೆ ಏನು ಚೇಂಜ್ ಆಗ ಎಲ್ಲ ಅಬ್ಸಲ್ಯೂಟ್ ಸೆನ್ಸಲ್ಲಿ ತಗೋಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ.